घल्लू घल्लेनु दावಗೆಜ್ಜೆ घल्लू घल्लेनु दावಗೆಜ್ಜೆ ಏನ್ ಚಂದಾರೆ ಹುಡುಗಿ ಕಲ್ಲು ಕಲ್ಲೆನು ತಾವಗೆಜ್ಜೆ ಏನ್ ಚಂದಾರೆ ಹುಡುಗಿ ಕಲ್ಲು ಕಲ್ಲೆನು ತಾವಗೆಜ್ಜೆ ಜಾನ ಬಲ ಬಲ ಕೇಳಣ್ಣ ಬೆಳ್ಳಿ ಮೂಡಿತೋ ಕೋಳಿ ಕೂಗಿತೋ ಬಾನಿಗೇರಿತೋ ರಂಗು ಹಳ್ಳಿ ಹೈದರ ಒಳ್ಳೆ ಮನಸ್ಸಿದೆ ಯಾರಿಗೇನಿದೆ ಹಂಗು घल्लू घल्लेनु दाव ದೋಸ್ತಿ घल्लू घल्लेनु दाव ಮಸ್ತಿ ಕುಸ್ತಿಯಲ್ಲಿ ದೋಸ್ತಿ घल्लू घल्लेनु दाव ಏನ್ ಚಂದಾರೆ ಹುಡುಗಿ ಕಲ್ಲು ಕಲ್ಲೆನು ತಾವಗೆಜ್ಜೆ ಏನ್ ಚಂದಾರೆ ಹುಡುಗಿ ಕಲ್ಲು ಕಲ್ಲೆನು ತಾವಗೆಜ್ಜೆ ನಿಂಬಿಯ ಬನದ ಮ್ಯಾಗಳ ಚಂದ್ರಮ ಚೆಂದಾಡಿದ 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 ನಿಂಬಿಯ 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 ಬನದ ಮ್ಯಾಗಳ ಚಂದ್ರಮ ಚೆಂದಾಡಿದ ಚಂದ್ರಮ ಚೆಂದಾಡಿದ ನಿಂಬಿಯ ಬನದ ಮ್ಯಾಗಳ ಚಂದ್ರಮ ಚೆಂದಾಡಿದ
ಸೇರಿಕೊಂಡನು ಕಾಣದಂತೆ ಮಾಯವಾದನು ನಮ್ಮ ಶಿವ ಕೈಲಾಸ ಸೇರಿಕೊಂಡನು ಕೊಡುವುದನ್ನು ಕೊಟ್ಟು ಬಿಡುವುದನ್ನು ಬಿಟ್ಟು ಕೊಡುವುದನ್ನು ಕೊಟ್ಟು ಬಿಡುವುದನ್ನು ಬಿಟ್ಟು ಕೈಯ ಕೊಟ್ಟು ಓಡಿ ಹೋದನು ಕಾಣದಂತೆ ಮಾಯವಾದನು ನಮ್ಮ ಶಿವ ಕೈಲಾಸ ಸೇರಿಕೊಂಡನು ಆಕಾಶ ಮೇಲೆ ಇಟ್ಟನು ನಮ್ಮ ಶಿವ ಪಾತಾಳ ಕೆಳಗೆ ಬಿಟ್ಟನು ಆಕಾಶ ಮೇಲೆ ಇಟ್ಟನು ನಮ್ಮ ಶಿವ ಪಾತಾಳ ಕೆಳಗೆ ಬಿಟ್ಟನು ನಡುವೆ ಈ ಭೂಮಿಯನ್ನು ದೋಣಿಯಂತೆ ತೇಲಿಬಿಟ್ಟು ಕಾಣದಂತೆ ಶಿವ ಕಾಣದಂತೆ ಮಾಯವಾದನು ನಮ್ಮ ಶಿವ ಕೈಲಾಸ ಸೇರಿಕೊಂಡನು ವಿಜಯನಗರ ಸಾಮ್ರಾಜ್ಯದ ರಾಜ ಕೃಷ್ಣದೇವರಾಯನ ಆಸ್ಥಾನದಲ್ಲಿದ್ದರು. ಕೃಷ್ಣದೇವರಾಯರ ಸಭೆಯಲ್ಲಿ ಹಾಸ್ಯಾಸ್ಪದ ಸಂಘಟನೆಗಳಲ್ಲಿ ನಮ್ಮ ಮಕ್ಕಳು ಒಂದು ಸಂಘಟನೆಯನ್ನು ಪ್ರದರ್ಶಿಸುತ್ತಾರೆ. ರಾಮಕೃಷ್ಣರ ಬೆಕ್ಕು. ಒಮ್ಮೆ ಶ್ರೀಕೃಷ್ಣ ದೇವರಾಯರು 10 ಜನರಿಗೆ ಸಣ್ಣ ಬೆಕ್ಕಿನ ಮರಿಗಳನ್ನು ಕೊಟ್ಟು ಅವನ್ನ ಸಾಕಲು ಒಂದೊಂದು ಹಸುವನ್ನು ಕೊಟ್ಟರು. ಆಗ ರಾಮಕೃಷ್ಣರು, ಮಹಾಪ್ರಭು, ನನಗೂ ಒಂದು ಬೆಕ್ಕಿನ ಮರಿ ಕೊಡಿ ಎಂದು ಹೇಳಿದರು. ಆಗ ಶ್ರೀಕೃಷ್ಣ ದೇವರಾಯರು ಅವನಿಗೂ ಒಂದು ಬೆಕ್ಕಿನ ಮರಿ ಮತ್ತು ಹಸುವನ್ನು ಕೊಟ್ಟರು. ನಿಮ್ಮಲ್ಲಿ ಯಾರು ಬೆಕ್ಕನ್ನು ಚೆನ್ನಾಗಿ ಬೆಳೆಸುತ್ತೀರೋ ಅವರಿಗೆ ಬಹುಮಾನವನ್ನು ಕೊಡುತ್ತೇನೆ ಎಂದರು. ಬಳಿಕ ರಾಜನ ಆಜ್ಞೆಯಂತೆ ಎಲ್ಲರೂ ಬೆಕ್ಕುಗಳನ್ನು ಕರೆತಂದರು. ಅವುಗಳ ಮುಂದೆ ಬಟ್ಟಲಿನಲ್ಲಿ ಹಾಲನ್ನಿಟ್ಟರು. ಬೇರೆಲ್ಲ ಬೆಕ್ಕುಗಳು ಹಾಲನ್ನು ಕುಡಿಯಲಾರಂಭಿಸಿದವು. ಆದರೆ ರಾಮಕೃಷ್ಣನ ಬೆಕ್ಕು ಹಾಲನ್ನು ಕುಡಿಯಲಿಲ್ಲ. ಆಗ ಶ್ರೀಕೃಷ್ಣ ದೇವರಾಯರು, ನಿನ್ನ ಬೆಕ್ಕು ಏಕೆ ಹಾಲು ಕುಡಿಯುತ್ತಿಲ್ಲ ಎಂದು ಪ್ರಶ್ನಿಸಿದರು. ಆಗ ರಾಮಕೃಷ್ಣರು, ಮಹಾಪ್ರಭು, ಬೆಕ್ಕುಗಳಿಗೆ ಕಣ್ಣು ಮುಚ್ಚಿ ಕುಡಿಯೋದೊಂದು ದುರಭ್ಯಾಸ. ನನ್ನ ಬೆಕ್ಕು ಹಾಗೆ ಕುಡಿಯಬಾರದೆಂದು ಮೊದಲ ದಿನವೇ ಬಿಸಿ ಹಾಲು ಕೊಟ್ಟೆ. ಕುಡಿದಾಗ ಅದರ ಮೀಸೆ ಸುಟ್ಟು ಹೋಯಿತು. ಪ್ರತಿದಿನವೂ ಹಾಗೇ ಮಾಡಿದೆ. ಈಗ ಬೆಕ್ಕು ಹಾಲು ಕುಡಿಯುವುದಿಲ್ಲ. ಆಗ ಶ್ರೀಕೃಷ್ಣ ದೇವರಾಯರು, ನಿನ್ನ ಬೆಕ್ಕು ಬೇರೆ ಬೆಕ್ಕುಗಳಿಗಿಂತ ದಪ್ಪವಾಗಿದೆಯಲ್ಲ, ಅದು ಹೇಗೆ ಎಂದು ಪ್ರಶ್ನಿಸಿದರು. ಆಗ ರಾಮಕೃಷ್ಣರು, ಮಹಾಸ್ವಾಮಿ, ಪ್ರಾಣಿಗಳು ತಮ್ಮ ಆಹಾರಕ್ಕೆ ಇನ್ನೊಬ್ಬರನ್ನು ಅವಲಂಬಿಸುವುದಿಲ್ಲ. ಹಾಲು ಇಲ್ಲದಿದ್ದರೇನು? ನನ್ನ ಬೆಕ್ಕು ಪ್ರತಿದಿನವೂ ಬಹಳಷ್ಟು ಇಲಿಗಳನ್ನು, ಪಾರಿವಾಳಗಳನ್ನು ತಿನ್ನುತ್ತಿತ್ತು. ಅದಕ್ಕೆ ಅದು ದಪ್ಪವಾಗಿದೆ ಎಂದು ಹೇಳಿದರು. ಆಗ ಶ್ರೀಕೃಷ್ಣ ದೇವರಾಯರು ರಾಮಕೃಷ್ಣನ ಜಾಣ್ಮೆಯನ್ನು ಗುರುತಿಸಿ ಅವರಿಗೆ ಬಹುಮಾನವನ್ನು ವಿತರಿಸಿದರು. ಎಂದು ನಿಜವಲ್ಲ.
ರಾತ್ರಿ ಹೊತ್ತೆ ನುಗ್ಗುವರೆಲ್ಲ ದೊಡ್ಡ ಮನುಷ್ಯರು ದೊಡ್ಡವರಲ್ಲ ದೊಡ್ಡವರಲ್ಲ ರಾತ್ರಿ ಹೊತ್ತೆ ನುಗ್ಗುವರೆಲ್ಲ ಕೋಟೆಗೆ ಕನ್ನ ಹಾಕುವರಲ್ಲ ಗಂಟನ್ನು ಕಟ್ಟಿ ಓಡುವರಲ್ಲ ತಗದಿಮಿ 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 ಬಂದಿದರೆ ಆಗ ತೋಡಿರಾಗ ಹಾಡುವರಲ್ಲೇ ದೊಡ್ಡವರೆಲ್ಲ ಜಾಣರಲ್ಲ ಚಿಕ್ಕವರೆಲ್ಲ ಗೋಣರಲ್ಲ ದೊಡ್ಡವರೆಲ್ಲ ಜಾಣರಲ್ಲ ಜಲ ಪ್ರವಾಹ
ಎದುರಾಡಿ ಎದುರಿಗೆ ನಿಂತವ ನೀ ಮುನ್ನುಗ್ಗಿ ದೇಶನ ಕಾಯುವೆ ಜೊತೆಯಾಗಿದೆ ನೀನು ರೆಡಿಯೋ ಕೂಡ ನಡೆಯುತ್ತಿದೆ ನಿಂಗೆ ಧೈರ್ಯ ನಮಗೆ ಕೆಳಗಿನ ಹೆಸರೇ ಹೆಮ್ಮೆ ನಮಗೆ ನಿನ್ನ ಸೇವೆ ಶ್ರೇಷ್ಠ ನಮಗೆ ಕೈಯಲ್ಲಿ ಸಿಡಿದೇಳುವ ಸೈನಿಕ ದಿನ ದಿನವೂ ಹೋರಾಟ ಬಂದೂಕಿನ ಒಡನಾಟ ಹೊಸ ಸಮರದ ಸೆಣಸಾಟ ಒಳಿದು ಧೈರ್ಯದ ಸಾಗಾಟ ತಮರ ಬಿಟ್ಟಿರುವೆ ಬಯಕೆಗಳ ತೊರೆದಿರುವೆ ದೃಢವಾಗಿ ನಿಂತಿರುವೆ ಈ ದೇಶಕ್ಕೆ ಮುಡಿಪಾಗೆ ಇರುವೆ ಈ ಕೇಸರಿಗೆ ಹಸಿರು ನಿನ್ನದೇ ಆದ ಉಸಿರು ಅದರ ಮರ ಹೆಸರು ನಿನಗೆ ಸಾಕಿ ಯಾರೋ ದಿನ 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 ದುಡಿವೆ ನೀನು ಕ್ಷಣ ಪ್ರತಿ ಕ್ಷಣ ರಭಸದಲ್ಲಿಯೋ ಕಣ ಕಣದಲ್ಲೂ ದೇಶ ಪ್ರೇಮ ಎಂದು ನಿಂಗೆ ಜಯ Oh